ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಶಾಲೆಗಳಲ್ಲಿ ಲಾಸ್ಟ್ ಬೆಂಚೇ ಇಲ್ಲ ಅಂತಂದ್ರೆ ಹೇಗಿರುತ್ತೆ ಹೇಳಿ? ಈ ಅರ್ಧ ಚಂದ್ರಾಕೃತಿಯ ಸೀಟಿಗೆ ಒಳ್ಳೇದಾ? ಎಲ್ಲೆಲ್ಲಿ ಹಾಗಿದ್ರೆ ಲಾಸ್ಟ್ ಬೆಂಚ್ ಇಲ್ಲದ ಶಾಲೆ ಇದೆ? ಆ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಶಾಲಾ ಕಾಲೇಜುಗಳಲ್ಲಿ ಮೊದಲ ಬೆಂಚ್ನಲ್ಲಿ ಕುಳಿತುಕೊಳ್ಳೋರು ಇರ್ತಾರಲ್ಲ, ಅವ್ರು ಬುದ್ಧಿವಂತರು. ಕೊನೆ ಬೆಂಚ್ನಲ್ಲಿ ಕುಳಿತುಕೊಳ್ಳೋರು ದಡ್ರು, ಪೋಲಿಗಳು. ಇದೆಲ್ಲ ಹಳೆ ಚಿಂತನೆ ಎಲ್ಲ ಕಡೆಯಲ್ಲೂ ಇದೆ. ಅದಕ್ಕೆ ಯಾವುದೇ ರಾಜ್ಯ ಹೊರತಾಗಿಲ್ಲ. ಯಾವುದೇ ವಿದ್ಯಾರ್ಥಿ ಲಾಸ್ಟ್ ಬೆಂಚ್ನಲ್ಲಿ ಕುಳಿತುಕೊಂಡ ಅಂತಂದರೆ ಅವನಿಗೆ ಕಲಿಯೋದಕ್ಕೆ ಆಸಕ್ತಿ ಇಲ್ಲ ಅಂತ ಹಲವರು ಅಂದ್ಕೊಳ್ತಾರೆ. ಕೆಲವು ಮಕ್ಕಳು ಲಾಸ್ಟ್ ಬೆಂಚ್ನಲ್ಲಿ ಕುಳಿತುಕೊಂಡ್ರು ಬದುಕಿನಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿ ಯಶಸ್ವಿಯಾದವರಿದ್ದಾರೆ. ಆದರೆ ಯಾವತ್ತಿಗೂ ಲಾಸ್ಟ್ ಬೆಂಚ್ ಅನ್ನೋದು ಇವತ್ತಿನ ಪಾಲಿಗೂ ಕೂಡ ನೆಗೆಟಿವ್ ವರ್ಡ್ ಆಗಿ ಉಳಿದಿದೆ. ಹೀಗಾಗಿ ಕೇರಳ ರಾಜ್ಯದಲ್ಲಿ ಅಂತಹ ನೆಗೆಟಿವಿಟಿ ತೆಗೆದು ಹಾಕೋದಕ್ಕೆ ಸರ್ವ ರೀತಿಯ ಪ್ರಯತ್ನಕ್ಕೆ ಇದರಿಂದ ಸರ್ಕಾರ ಮುಂದಾಯಿತು. ಕೇರಳದ ಹಲವು ಶಾಲೆಗಳಲ್ಲೀಗ ಲಾಸ್ಟ್ ಬೆಂಚ್ ಅನ್ನೋದೇ ಇಲ್ಲ. ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸುವ ಸಲುವಾಗಿ ಕೇರಳದ ಹಲವು ಶಾಲೆಗಳಲ್ಲಿ ತರಗತಿಗಳಲ್ಲಿ ಬೆಂಚಿನ ವಿನ್ಯಾಸವನ್ನು ಬದಲಾಯಿಸುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸಾಮಾನ್ಯವಾಗಿ ಸಾಲಿನಲ್ಲಿ ಒಂದರ ಹಿಂದೆ ಒಂದು ಇರ್ತಾ ಇದ್ದಂಥ ಡೆಸ್ಕನ್ನು ಶಿಕ್ಷಕರ ಸುತ್ತ ಈ ಅರ್ಧ ವೃತ್ತಾಕಾರದಲ್ಲಿ ಜೋಡಿಸಲಾಗುತ್ತೆ. ಈ ಮೂಲಕ ಲಾಸ್ಟ್ ಬೆಂಚರ್ಸ್ ಅನ್ನೋ ಟೀಕೆಗೆ ಕಡಿವಾಣ ಹಾಕಿ ಸಮಾನ ಅವಕಾಶದ ಶಿಕ್ಷಣದತ್ತ ಗಮನ ಹರಿಸೋದಕ್ಕೆ ಉದ್ದೇಶಿಸಲಾಗಿದೆ. ಕಳೆದ ವರ್ಷ ಬಿಡುಗಡೆಯಾಯಿತು ಒಂದು ಮಲಯಾಳಂ ಚಿತ್ರ, ಸ್ಥಾನಾರ್ಥಿ ಶ್ರೀಕುಟ್ಟನ್ ಎನ್ನುವಂತಹ ಸಿನಿಮಾ. ಅದರಲ್ಲಿ ಈ ಮಾದರಿಯನ್ನು ತೋರಿಸಲಾಗಿತ್ತು. ಈಗ ಶಾಲೆಗಳು ಆ ಸಿನಿಮಾದಿಂದ ಸ್ಫೂರ್ತಿ ಪಡೆದು ಸ್ವಯಂ ಪ್ರೇರಿತವಾಗಿ ಅದನ್ನೇ ಅಳವಡಿಸ್ಕೊಳ್ತಾ ಇರೋದು ಬಹಳ ವಿಶೇಷ. ತ್ರಿಶೂರಿನ ವಡಕಂಚೇರಿ, ಪೂರ್ವ ಮಾಂಗಾಡ್ನಲ್ಲಿರುವಂತಹ RCCLP ಸೇರಿದಂತೆ ರಾಜ್ಯದ ಹಲವು ಅಂದರೆ ಕೇರಳದ ಹಲವು ಶಾಲೆಗಳಲ್ಲಿ ಈಗಾಗಲೇ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಹೇಗಿರುತ್ತೆ ಹಾಗಿದ್ರೆ? ಕ್ಲಾಸ್ನಲ್ಲಿ ಎಷ್ಟು ವಿದ್ಯಾರ್ಥಿ ಇದ್ದಾರೆ, ಕ್ಲಾಸ್ ರೂಮ್ ಎಷ್ಟು ದೊಡ್ಡದಿದೆ, ಅಂದರೆ ರೂಮ್ನ ಅಳತೆ, ವಿದ್ಯಾರ್ಥಿಗಳ ಸಂಖ್ಯೆ, ಅದನ್ನೆಲ್ಲ ಪರಿಗಣಿಸಿ ಅಧ್ಯಯನ ಮಾಡಿದ ಮೇಲೆ ಈ ವಿಧಾನವನ್ನು ವ್ಯಾಪಕವಾಗಿ ಅನುಷ್ಠಾನಗೊಳಿಸೋ ಬಗ್ಗೆ ಈಗ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನೋದು ಅಲ್ಲಿನ ತಜ್ಞರ ಮಾತು. ಕೇರಳ ಅಷ್ಟೇ ಅಲ್ಲ, ತಮಿಳುನಾಡು, ಪಶ್ಚಿಮ ಬಂಗಾಳ, ಪಂಜಾಬ್ನ ಶಾಲೆಯಲ್ಲಿ ಕೂಡ ತರಗತಿಯ ಕೊಠಡಿಗಳನ್ನು ಯು ಅಥವಾ ಈ ಅರ್ಧ ವೃತ್ತಾಕಾರದ ಆಸನಗಳಾಗಿ ಮರುಜೋಡಿಸೋ ಮೂಲಕ ಬ್ಯಾಕ್ ಬೆಂಚರ್ ಪರಿಕಲ್ಪನೆಯನ್ನು ತೆಗೆದುಹಾಕೋದಕ್ಕೆ ಪ್ರಾರಂಭಿಸಲಾಗಿದೆ. ಆದರೆ ಒಂದು ವಿಚಾರ ಗೊತ್ತಾ? ಕೇರಳಕ್ಕೂ ಮುಂಚೆನೆ, ಕೇರಳ ಈಗ ಅಳವಡಿಸ್ಕೊಳ್ತಾ ಇದೆಯಲ್ಲ, ಅದಕ್ಕೂ ಮುಂಚೆನೆ ನಮ್ಮ ರಾಜ್ಯದ ದಕ್ಷಿಣ ಕನ್ನಡದಲ್ಲಿ ಯು ಶೇಪ್ ಕ್ಲಾಸ್ ವ್ಯವಸ್ಥೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಒಂದು ಶಾಲೆಯಲ್ಲಿ 3 ದಶಕದಿಂದ ಲಾಸ್ಟ್ ಬೆಂಚೇ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಸ್ನೇಹ ಖಾಸಗಿ ಶಿಕ್ಷಣ ಸಂಸ್ಥೆಯ ಕೆಲವು ತರಗತಿಗಳು 29 ವರ್ಷಗಳಿಂದ ಅರ್ಧ ಚಂದ್ರಾಕೃತಿಯಲ್ಲೇ ಕ್ಲಾಸಸ್ ನಡೆಸ್ತಾ ಇವೆ. 1999ರಲ್ಲಿ ಈ ಶಾಲೆ ಆರಂಭಗೊಂಡು ಆಗಲೇ ಈ ರೀತಿ ವೈವಿಧ್ಯಮಯವಾಗಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಒಂದಷ್ಟು ಪಾಸಿಟಿವ್ ಪರಿಣಾಮಗಳನ್ನು ಕಂಡುಕೊಳ್ಳಲಾಗಿದೆ. ಹಾಗಿದ್ರೆ ಇಂತಹದೊಂದು ಲಾಸ್ಟ್ ಬೆಂಚ್ ಇಲ್ಲದ ಕ್ಲಾಸ್ ರೂಮ್ನಿಂದ ಏನು ಲಾಭ? ಇದರಿಂದ ಆಗುವಂತಹ ಲಾಭ ಏನು ಅಂತ ನೋಡ್ತಾ ಹೋದರೆ, ಈ ವ್ಯವಸ್ಥೆಯಲ್ಲಿ ಈ ಮೊದಲ ಬೆಂಚ್, ಕೊನೆ ಬೆಂಚ್ ತಾರತಮ್ಯ ಇರಲ್ಲ. ಇದರಿಂದ ವಿದ್ಯಾರ್ಥಿಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಪಾಠದ ಕಡೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳ ಮೇಲೆ ಏಕಕಾಲಕ್ಕೆ ಕಣ್ಣಿಡೋದಕ್ಕೆ, ಎಲ್ರಿಗೂ ಸಾಮಾನ್ಯವಾದಂತಹ ಅಂದರೆ ಸಮಾನವಾದಂತಹ ಆದ್ಯತೆಯನ್ನು ಕೊಡೋದಕ್ಕೆ ಶಿಕ್ಷಕರಿಗೆ ಸುಲಭ ಆಗುತ್ತೆ. ಈ ಕೊನೆ ಸಾಲದಲ್ಲಿ ಕುಳಿತುಕೊಳ್ಳುವಂತಹ ಮಕ್ಕಳಿಗೆ ಏನೂ ಆಟ ಆಡೋದಕ್ಕೆ ಸಾಧ್ಯ ಆಗಲ್ಲ. ವೃತ್ತಾಕಾರದಲ್ಲಿ ಬೆಂಚ್ ವ್ಯವಸ್ಥೆ ಮಾಡಿರೋದ್ರಿಂದ ಮಧ್ಯದಲ್ಲಿ ಏನೂ ಅಡಚಣೆ ಇರಲ್ಲ. ಶಿಕ್ಷಕರಿಗೆ ನೇರವಾಗಿ, ಕ್ಷಿಪ್ರವಾಗಿ ಅಂದರೆ ವೇಗವಾಗಿ ಯಾವುದೇ ಮಗುವಿನ ಬಳಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮಕ್ಕಳು ಪರಸ್ಪರ ಮುಖಾಮುಖಿ ಆಗ್ತಾರಲ್ಲ, ಹಾಗಾಗಿ ಅವರಿಗೆ ಈ ಸ್ಟೇಜ್ ಫಿಯರ್, ಸಭಾಕಂಪನ ಇರೋದಿಲ್ಲ. ಮೊದಲ ಹಂತದಲ್ಲೇ ಮಾಯ ಆಗಿಬಿಡುತ್ತೆ. ವೃತ್ತದ ಮಧ್ಯದಲ್ಲಿರುವಂತಹ ಖಾಲಿ ಜಾಗ ಮಕ್ಕಳಿಗೆ ಹಾಡು, ಡಾನ್ಸ್, ನಾಟಕ ಇಂತಹ ಚಟುವಟಿಕೆಗಳಿಗೂ ಕೂಡ ಬಹಳ ಉಪಯುಕ್ತ ಆಗ್ತದೆ ಅಂತ ಈ ಯು ಶೇಪ್ ಕ್ಲಾಸ್ ಹೊಂದಿರುವಂತಹ ಶಾಲಾ ಶಿಕ್ಷಕರು ಹೇಳ್ತಿದ್ದಾರೆ. ಹಲವು ರಾಜ್ಯ ಲಾಸ್ಟ್ ಬೆಂಚ್ ಇಲ್ಲದ ಕ್ಲಾಸ್ ರೂಮ್ ಕಾನ್ಸೆಪ್ಟನ್ನು ಅಳವಡಿಸ್ಕೊಳ್ತಿರುವಾಗ ಇದರಿಂದ ಕೆಲವು ತೊಂದರೆ ಕೂಡ ಇದೆ ಎನ್ನುವಂತಹ ಚರ್ಚೆ ಜೋರಾಗಿ ನಡೀತಾ ಇದೆ. ಏನು ತೊಂದರೆ ಆಗಿದ್ರೆ? ಟೀಚರ್ ಕಲಿಸುವಾಗ ಚೆನ್ನಾಗಿರುತ್ತೆ, ಆದರೆ ಬ್ಲ್ಯಾಕ್ ಬೋರ್ಡ್ ನೋಡುವಾಗ ಸಮಸ್ಯೆ ಆಗಲ್ವಾ? ಈ ಚರ್ಚೆ ಇದೆ. ಮಕ್ಕಳು ಈ ಕಪ್ಪು ಹಲಗೆ ನೋಡೋದಕ್ಕೆ ಒಂದಿಷ್ಟು ಕತ್ತು ತಿರುಗಿಸ್ಬೇಕು, ಅದು ಕಿರಿಕಿರಿ ಉಂಟಾಗುತ್ತೆ ಅಂತ ಹಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಯು ಶೇಪ್ ಕಾನ್ಸೆಪ್ಟನ್ನು. ಆದರೆ ದಶಕಗಳಿಂದ ಲಾಸ್ಟ್ ಬೆಂಚ್ ಇಲ್ಲದೆ ಕ್ಲಾಸ್ ಮಾಡಿ ಯಶಸ್ಸು ಕಂಡಿದೆಯಲ್ಲ ನಮ್ಮ ರಾಜ್ಯದ ಸುಳ್ಯದ ಶಾಲೆ, ಆ ಶಾಲೆ ಶಿಕ್ಷಕರು ಅಂಥ ಯಾವುದೇ ಸಮಸ್ಯೆ ಆಗಲ್ಲ ಅಂತಿದ್ದಾರೆ. ಸುಳ್ಯದಲ್ಲಿ ಕನ್ನಡ ಮಾಧ್ಯಮದ ಖಾಸಗಿ ಶಾಲೆಯನ್ನು 1996ರಲ್ಲಿ ತೆರೆದಾಗ ಅದು ವಿಶಿಷ್ಟವಾಗಿರಬೇಕು ಅಂತ ಇಡೀ ಕಟ್ಟಡವನ್ನು, ವೃತ್ತಾಕಾರದ ಕಟ್ಟಡಗಳನ್ನು ಕಟ್ಟಿದ್ರು. ಅವುಗಳ ಒಳಗೆ ಮಕ್ಕಳನ್ನು ವೃತ್ತಾಕಾರದಲ್ಲೇ ಕೂರಿಸ್ತಾರೆ. ಕಳೆದ 29 ವರ್ಷಗಳಿಂದ ಅಲ್ಲಿ ತರಗತಿ ನಡೆಸಲಾಗ್ತಾ ಇದೆ. ಕುತ್ತಿಗೆ ನೋವು, ಬೆನ್ನೋವು, ಬೋರ್ಡ್ ಕಾಣಲಿಲ್ಲ, ಇಂಥ ಯಾವ ಸಮಸ್ಯೆನೂ ಈ ತನಕ ಬಂದಿಲ್ಲ ಅನ್ನೋದು ಆ ಶಿಕ್ಷಣ ಸಂಸ್ಥೆಯವರ ಮಾತು. ಗೋಡೆ ನಿಮ್ಮ ಆಕಾರದಲ್ಲಿರುತ್ತೆ, ಅಂದರೆ ವೃತ್ತಾಕಾರದಲ್ಲೇ ಇರುತ್ತೆ. ಕರಿ ಹಲಗೆಯನ್ನು ಗೋಡೆಯಲ್ಲೇ ಮಾಡಿರೋದ್ರಿಂದ ಅದರಲ್ಲಿ ಬರೆದಿದ್ದೆಲ್ಲ ಮಕ್ಕಳಿಗೆ ಕಾಣುತ್ತೆ. ಎಲ್ಲಿ ಕುಳಿತರೂ ಕೂಡ ಮಗುವಿಗೆ ಬೋರ್ಡಿನ ಎಲ್ಲ ಕಡೆಗಳಲ್ಲೂ ಕೂಡ ಕಾಣಿಸುತ್ತೆ, ಮೂಲೆಯಲ್ಲಿ ಬರೆದದ್ದು ಕೂಡ ಕಾಣಿಸುತ್ತೆ ಅನ್ನೋದು ಶಿಕ್ಷಕರ ಅನುಭವದ ಮಾತು. ಕಾನ್ಸೆಪ್ಟ್ ಚೆನ್ನಾಗಿದೆ, ಆದರೆ ಜಾಗ ಜಾಸ್ತಿ ಬೇಕು. ಬೋರ್ಡ್ ಉಪಯೋಗಿಸೋದು ಕೊಂಚ ಕಷ್ಟ ಆಗ್ಬೋದು. ಇವೆಲ್ಲ ಫಿಲ್ಮ್ಗೆ ಚಂದ, ಇಂತಹದೊಂದು ಚರ್ಚೆ ಕೂಡ ಇದೆ.
ಈ ಲಾಭ ನಷ್ಟದ ಲೆಕ್ಕಾಚಾರದ ಮಧ್ಯೆ ಲಾಸ್ಟ್ ಬೆಂಚ್ ಇಲ್ಲದ ಈ ಕ್ಲಾಸ್ ಮಾತ್ರ ಸದ್ಯ ಭಾರಿ ಚರ್ಚೆಯಲ್ಲಿದೆ. ಒಂದು ತರಗತಿಗೆ 25ರಿಂದ 30 ಮಕ್ಕಳಿರುವಂತಹ ಶಾಲೆ ಇರುತ್ತಲ್ಲ, ಅಂತಹ ಶಾಲೆಯಲ್ಲಿ ಈ ಕಾನ್ಸೆಪ್ಟ್ ಬಹಳ ಉತ್ತಮ ಅಂತ ಅನಿಸುತ್ತೆ. ಒಂದು ಫಿಲ್ಮ್ ಹಲವು ರಾಜ್ಯಗಳಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಶಿಕ್ಷಣ ಪದ್ಧತಿಯ ಬದಲಾವಣೆ ಕಾರಣ ಆಗ್ತಿರುವಾಗ ನಮ್ಮದೇ ರಾಜ್ಯದಲ್ಲಿ 3 ದಶಕಗಳಿಂದ ಲಾಸ್ಟ್ ಬೆಂಚ್ ಇಲ್ಲದ ಶಾಲೆಗಿರೋದು, ಶಿಕ್ಷಣ ಇಲಾಖೆಯ ಗಮನನೇ ಸೆಳೆದೇ ಇರೋದು ಭಾರಿ ವಿಪರ್ಯಾಸ. ಶಿಕ್ಷಣ ಎನ್ನುವುದೇ ರೇಸ್ ಅನ್ನುವಂಥ ಈ ದಿನದಲ್ಲಿ ಮಕ್ಕಳ ಒಳಿತಿಗಾಗಿ ವಿಭಿನ್ನ ಆಲೋಚನೆ, ಹೊಸ ಪರಿಕಲ್ಪನೆ ಅಳವಡಿಸಿ ಪರಿಶೀಲಿಸೋದ್ರಲ್ಲಿ ತಪ್ಪೇನಲ್ವಾ? ನಮಸ್ಕಾರ.